ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನ ನಮ್ಮ ಮನೆಯಲ್ಲಿ ಸರಳವಾಗಿ ನಾವು ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು, ಕುಬೇರ ಪೂಜೆಯನ್ನು, ಹಾಗೆ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನೀವು ಈ ಪೂಜೆಯನ್ನು ದೇವ್ರ ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಬೋದು. ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಸಪ್ರೇಟ್ ಟೇಬಲ್ ಮೇಲೆ ಲಕ್ಷ್ಮೀ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ. ಒಂದು ಟೇಬಲ್ ಮೇಲೆ ಲಕ್ಷ್ಮೀ ಫೋಟೋ ಇಟ್ಕೊಂಡು ಅದಕ್ಕೆ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿದ್ದೀನಿ. ಹಾಗೆ ನನ್ನ ಹತ್ರ ಇರುವಂಥ ಒಂದು ಒಡವೆಯನ್ನು ಕೂಡ ಲಕ್ಷ್ಮೀ ಫೋಟೋಗೆ ಹಾಕ್ಕೊತಾ ಇದ್ದೀನಿ. ಅನಂತರ ಬೇರೆ ಹೂಗಳಿಂದನೂ ಕೂಡ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಅನಂತರ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ಪೀಠವನ್ನು ಇಟ್ಕೊಂಡು ಆ ಪೀಠಕ್ಕೆ ಅರ್ಶನವನ್ನು ಹಚ್ಚಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಳಸದ ಚೊಂಬನ್ನು ಇಟ್ಕೊಂಡು ಅದರೊಳಗಡೆ ನೀರು ಹಾಕಿದ್ದೀನಿ. ನೀರಿಗೆ ಅರ್ಶಿನ ಕುಂಕುಮ ಅಕ್ಷತೆ ಹಾಗೂ ₹1 ಕಾಯಿನ್ನು ಜೊತೆಗೆ ಒಂದು ಹೂವನ್ನು ಹಾಕಿ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು, ವೀಳ್ಯದೆಲೆ ಇದ್ದರೆ ಇಟ್ಕೊಳ್ಳಿ ಅಥವಾ ಮಾವಿನ ಎಲೆ ಇದ್ದರೆ ಇಟ್ಕೊಳ್ಳಿ. ಇವತ್ತು ಯಾವುದೂ ಸಿಗದೇ ಇರೋದ್ರಿಂದ ನಾನು ಬರೀ ಕಾಯಿಗೆ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ. ಅನಂತರ ಚಂದವಾಗಿ ಅಲಂಕಾರ ಮಾಡಿರುವಂತಹ ಲಕ್ಷ್ಮಿಯ ಆ ಮುಖವಾಡವನ್ನು ಆ ಕಾಯಿಗೆ ತೊಡಿಸಿದ್ದೀನಿ. ಆಮೇಲೆ ನಮ್ಮ ಹತ್ರ ಇರುವಂಥ ಒಡವೆಯನ್ನು, ಚಿನ್ನದ ಒಡವೆಯನ್ನು ಲಕ್ಷ್ಮಿಗೆ ಹಾಕಬೇಕು. ಇರೋರು ಹಾಕಿ, ಇಲ್ಲದೇ ಇರೋರು ಪರವಾಗಿಲ್ಲ, ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಒಂದು ಚಿಕ್ಕದಾಗಿ ಓಲೆ ಇದ್ದರೂ ಪರವಾಗಿಲ್ಲ, ಏನಿರುತ್ತೋ ಅದನ್ನೇ ನೀವು ಲಕ್ಷ್ಮಿಗೆ ಹಾಕಿಬಿಟ್ಟು ಪೂಜೆಯನ್ನು ಮಾಡ್ಬೋದು. ಇವಾಗ ಲಕ್ಷ್ಮಿಗೆ ಮಲ್ಲಿಗೆ ದಿಂಡಿನ ಹಾರವನ್ನು ಮುಡಿಸಿದ್ದೀನಿ. ಹಾಗೆ ಚಿಕ್ಕದಾಗಿ ದೀಪಗಳನ್ನು ಕೂಡ ಹಚ್ಚಿಟ್ಟಿದ್ದೀನಿ. ಈ ದೀಪಗಳಿಗೆ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಕೂಡ ಇರೋದ್ರಿಂದ ಅದನ್ನು ಒಂದು ಬೆಳ್ಳಿ ಬಟ್ಲಲ್ಲಿ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಈ ಲಕ್ಷ್ಮೀ ವಿಗ್ರಹವನ್ನು ಇಡ್ತಾಯಿದ್ದೀನಿ. ನೀಟಾಗಿ ತೊಳೆದು ಅಭಿಷೇಕ ಮಾಡಿರೋವಂಥ ಲಕ್ಷ್ಮೀ ವಿಗ್ರಹ, ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಈ ಲಕ್ಷ್ಮೀ ವಿಗ್ರಹಕ್ಕೂ ಕೂಡ ನನ್ನ ಓಲೆಯನ್ನು ತೊಡಿಸ್ತಾ ಇದ್ದೀನಿ. ಅನಂತರ ಇವಾಗ ಇನ್ನೊಂದು ಪೀಠದ ಮೇಲೆ ಲಕ್ಷ್ಮೀ ಕುಬೇರ ಯಂತ್ರವನ್ನು ಅಥವಾ ರಂಗೋಲಿಯನ್ನು ಬರೆದಿದ್ದೀನಿ. ಅದರ ಪಕ್ಕದಲ್ಲೇ ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದೀನಿ. ಈ ಬಲಭಾಗದಲ್ಲಿ, ಲಕ್ಷ್ಮೀ ಬಲಭಾಗದಲ್ಲಿ ಅಕ್ಷಯ ಪಾತ್ರೆಯನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ಕಂಪ್ಲೀಟಾಗಿ ಏನೇನು ಹಾಕಬೇಕು ಅಕ್ಷಯ ಪಾತ್ರೆ ಒಳಗೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇವಾಗ ಈ ಕುಬೇರ ರಂಗೋಲಿ ಏನಿದೆ ಅದಕ್ಕೆ ಪ್ರತಿಯೊಂದು ನಂಬರ್ಗೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ, ಆನಂತರ ₹1 ಕಾಯಿನ್ ಆಗಲಿ, ₹2 ಕಾಯಿನ್ ಆಗಲಿ, ಅಥವಾ ₹5 ₹10 ಕಾಯಿನನ್ನು ಇಡಬೇಕು. ಒಂದೊಂದು ಕಾಯಿನನ್ನು ಇಟ್ಟು ಆ ಕಾಯಿನ್ ಮೇಲೆ ಒಂದೊಂದು ಹೂವನ್ನು ಇಡಬೇಕು. ಹೂ ಇಟ್ಟರೆ ನಂಬರೆಲ್ಲ ಮುಚ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳ್ಳಿ ಹೂವನ್ನು ಇಡ್ತಾಯಿದ್ದೀನಿ. ಯಾವುದೇ ಹೂ ಇಟ್ಟರೂ ಪರವಾಗಿಲ್ಲ, ಕೆಂಪು ಹೂ ಇಡಬೇಕು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾವುದು ಇರುತ್ತೋ ಅದೇ ಹೂವನ್ನು ನೀವು ಇಟ್ಕೊಳ್ಳಿ, ಪರವಾಗಿಲ್ಲ. ಇದರ ಮುಂದೆ ನೀವು ಕುಬೇರನ ಒಂದು ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು. ನೋಡ್ತಾ ಇದ್ದೀರಲ್ವಾ ಲಕ್ಷ್ಮಿ ಎಷ್ಟು ಕಳೆಯಿಂದ ಕಾಣಿಸ್ತಾ ಇದ್ದಾಳೆ ಅಂತ. ಇವಾಗ ಪೂಜೆನ ಶುರು ಮಾಡ್ತಾಯಿದ್ದೀನಿ. ಲಕ್ಷ್ಮೀ ದೇವಿ ವಿಗ್ರಹಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿಬಿಟ್ಟು ಅನಂತರ ಕಳಸಕ್ಕೂ ಕೂಡ ಅರ್ಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡಿ ಇವಾಗ ಧೂಪವನ್ನು ಮಾಡ್ತಾಯಿದ್ದೀನಿ. ಅಗರಬತ್ತಿಯನ್ನು ಹಚ್ಕೊಂಡು ಲಕ್ಷ್ಮೀ ಅಷ್ಟೋತ್ತರನ ಹೇಳಿಕೊಂಡು ಲಕ್ಷ್ಮಿಗೆ ಅರ್ಚನೆ ಕೂಡ ಮಾಡಬೇಕು. ಆದರೆ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಲಕ್ಷ್ಮೀ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಅಥವಾ ಖಾಲಿ ತಟ್ಟೆಯನ್ನೇ ಇಟ್ಕೊಂಡು ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ತಾ ಹೂವಿನಿಂದಾಗಲಿ, ಅಕ್ಷತೆಯಿಂದಾಗಲಿ, ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಇವುಗಳಿಂದಾದರೂ ಪರವಾಗಿಲ್ಲ, ಅಥವಾ ಕಾಯಿನ್ಸಿಂದ ಆದರೂ ಪರವಾಗಿಲ್ಲ, ಅರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಅಕ್ಷಯ ಪಾತ್ರೆಗೆ ಹಾಗೆ ಕುಬೇರ ರಂಗೋಲಿಗೆ ಮತ್ತು ಕಳಸಕ್ಕೆ, ವಿಗ್ರಹಕ್ಕೆ, ಫೋಟೋಗೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿದ್ದೀನಿ. ಧೂಪ ಆದ ನಂತರ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ಇವತ್ತು ಯಾವುದೇ ಹಣ್ಣಾಗಲಿ ಅಥವಾ ಏನೂ ತಯಾರು ಮಾಡಿಲ್ಲ. ಹಾಗಾಗಿ ನಾನು ತೆಂಗಿನಕಾಯನ್ನೇ ಒಡೆದ್ಬಿಟ್ಟು ನೈವೇದ್ಯವನ್ನು ಮಾಡಿದ್ದೀನಿ. ಇದು ವಿಡಿಯೋಗೋಸ್ಕರ ಮಾಡ್ತಾ ಇರೋದ್ರಿಂದ ಸರಳವಾಗಿ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಮಾಡುವಾಗ ಹಣ್ಣುಗಳನ್ನು ಇಟ್ಟು ಅಥವಾ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ, ತಾಂಬೂಲ ಇಟ್ಟು, ತಾಂಬೂಲದ ಜೊತೆ ನೀವು ಬೇಕಿದ್ದರೆ ಬ್ಲೌಸ್ ಪೀಸನ್ನು ಇಟ್ಟು, ಬಳೆಗಳನ್ನು ಇಟ್ಟು ಹಾಗೂ ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡ್ಬೋದು. ಈಗ ನಾನು ತುಪ್ಪದ ಬತ್ತಿಯನ್ನು ಹಚ್ಕೊಂಡು ತುಪ್ಪದ ಆರತಿಯನ್ನು ಮಾಡಿದ್ದೀನಿ. ತುಪ್ಪದ ಆರತಿ ಜೊತೆ ನೀವು ಕರ್ಪೂರದ ಆರತಿ ಕೂಡ ಮಾಡ್ಬೋದು. ಕೊನೆಯದಾಗಿ ಅವತ್ತಿನ ಸಂಜೆ ದೇವರನ್ನು ಕದಲಿಸುವಾಗ ಕೆಂಪಾರತಿಯನ್ನು ಮಾಡಿ ಒಂದು 3 ಜನಕ್ಕಾಗಲಿ 5 ಜನಕ್ಕಾಗಲಿ ಕುಂಕುಮವನ್ನು ಕೊಟ್ಟು ಅನಂತರ ದೇವರ ಕಳಸವನ್ನು ಬಲಭಾಗಕ್ಕೆ 3 ಸಲ ಶೇಕ್ ಮಾಡಿದ್ರೆ ಕದಲ್ದಂಗೆ ಆಗುತ್ತೆ. ಆನಂತರ ನೀವು ಎಲ್ಲ ಪೂಜಾ ವಸ್ತುಗಳನ್ನು ಎತ್ತಿಟ್ಕೋಬೋದು. ದೇವ್ರಿಗೆ ಹಾಕಿರೋವಂಥ ಒಡವೆಗಳನ್ನು ಆದಷ್ಟು ತೊಳೆದ್ಬಿಟ್ಟು ನೀವು ದೇವ್ರಿಗೆ ಹಾಕಿ, ಆನಂತರ ದೇವ್ರಿಗೆ ಹಾಕಿರೋದನ್ನು ಮತ್ತೆ ನೀವು ನಿಮ್ಮ ಮೈ ಮೇಲೆ ಹಾಕ್ಕೊಂಡು ಆನಂತರ ಎತ್ತಿಡ್ಬೋದು.
ಹಾಗೆ ಅಕ್ಷಯ ತೃತೀಯ ದಿನ ಹಾಲು ಪಾಯಸವನ್ನು ಮಾಡಿ ಲಕ್ಷ್ಮಿಗೆ ಇಟ್ಟರೆ ತುಂಬ ಶ್ರೇಷ್ಠ. ಇನ್ನು ಅಕ್ಷಯ ತೃತೀಯ ದಿನ ನೀವು ಹೊಸದಾಗಿ ಚಿನ್ನವನ್ನು ಕೊಂಡ್ಕೊಂಡು ಬಂದರೆ ಅದನ್ನು ಮೊದಲು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಅಥವಾ ಲಕ್ಷ್ಮಿಗೆ ಹಾಕಿ ಪೂಜೆಯನ್ನು ಮಾಡಿ ಆನಂತರ ನೀವು ಅದನ್ನು ತೊಟ್ಕೊಳ್ಳಿ. ಇನ್ನು ಕೆಲವರು ಕೇಳ್ತಾರೆ, ಇವಾಗ ಸಪ್ರೇಟಾಗಿ ಕಳಸ ಇಡಬೇಕಾ ಅಥವಾ ಮನೇಲಿಟ್ಟಿರೋಂತಹ ಕಳಸಕ್ಕೇ ಈ ರೀತಿ ಒಡವೆ ಹಾಕಿ ಪೂಜೆ ಮಾಡ್ಬೋದಾ ಅಂತ. ನೀವು ಲಕ್ಷ್ಮೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದರೆ ಅದೇ ಕಳಸಕ್ಕೆ ಒಡವೆಗಳನ್ನು ಹಾಕಿ ಪೂಜೆ ಮಾಡ್ಬೋದು, ಸಪ್ರೇಟಾಗಿ ಕಳಸ ಇಡೋವಂಥ ಅಗತ್ಯ ಇಲ್ಲ. ಆದರೆ ನೀವು ನಿಮ್ಮ ಮನೆ ದೇವರ ಕಳಸ ಇಟ್ಟಿದ್ರೆ ಆ ಕಳಸಕ್ಕೆ ಒಡವೆ ಹಾಕಿ ಪೂಜೆ ಮಾಡಬಾರ್ದು. ಲಕ್ಷ್ಮೀ ಕಳಸವನ್ನು ಚಿಕ್ಕದಾಗಿ ಒಂದು ಅಕ್ಕಿ ಮೇಲಾಗಲಿ ಅಥವಾ ಏನರ ಮೇಲಾಗಲಿ ಈ ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ಅಥವಾ ಫೋಟೋ ಆಗಲಿ ಇಟ್ಟು ಅದಕ್ಕೆ ಒಡವೆಗಳನ್ನು ಹಾಕಿ ಪೂಜೆಯನ್ನು ಮಾಡಬೇಕು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.